ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರು 5-14-23ನೇ ತಾರೀಕಿನ ಜನನ ಆಗ್ತಿರ ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು 5 ಆಗುತ್ತೆ. ಸೊ 5ನೇ ನಂಬರ್ಗೆ 2025 ಅಂದ್ರೆ ಒಂದು 9ನೇ ನಂಬರ್ ಬರ್ತದೆ. ಸೊ 5ನೇ ನಂಬರ್ ಅಂದ್ರೆ ಏನು? ಒಂದು ರಾಜ್ಕುಮಾರ ಅಂತ ಹೇಳ್ತೀವಿ, ಅಥವಾ ಬುಧಕಾರಕ ಅಂತ ಹೇಳ್ತೀವಿ, ಅಥವಾ ಬುದ್ಧಿಯ ಸಂಕೇತ ಅಂತ ಹೇಳ್ತೀವಿ. ಸೊ ರಾಜ್ಕುಮಾರನಿಗೆ ಒಂದು ಕಡೆ ಕಮಾಂಡರ್, ಒಂದ್ ಕಡೆ ಸೇನಾಧಿಪತಿ, ಅದ್ಭುತವಾದಂತ ಕಾಂಬಿನೇಷನ್ ಕೊಡ್ತಾರೆ. ಅದ್ಭುತವಾದಂತ ಒಂದು ಸಪೋರ್ಟ್ ಸಿಗುತ್ತೆ ನಿಮ್ಗೆ. ಬಟ್ ಏನು ಅಂತಂದ್ರೆ ನೋಡಿ, ಈ ಕಡೆ ಯಾರಿದ್ದಾರೆ? ಒಂದ್ ಕಡೆ ಭೀಷ್ಮನ್ ಅಂತ ಒಂದು ಕಮಾಂಡರ್ ಇದ್ದಾರೆ, ಇನ್ನೊಂದ್ ಕಡೆ ದುರ್ಯೋಧನ್ ಅಂತವ್ರಿದ್ರೆ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡಲ್ಲ. ಅದೇ ಅರ್ಜುನನ್ ಅಂತವ್ರಿದ್ರೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಏನು ಅಂತಂದ್ರೆ, ನೀವು ಒಳ್ಳೆ ರಾಜ್ಕುಮಾರ್ ಆಗಿದ್ರೆ, ನಿಮ್ಮ ಭಾವನೆ ಒಳ್ಳೇದಾಗಿದ್ರೆ, ನಿಮ್ಮ ಆಲೋಚನೆಗಳು ಒಳ್ಳೇದಾಗಿದ್ರೆ, ಈ ವರ್ಷ ನಿಮ್ಗೆ ಏನು ಬೇಕಾದ್ರೂ ಸಕ್ಸಸ್ ಸಿಗುತ್ತೆ. ಒಂದು ಹೊಸ ಮನೆ ಆಗ್ಬೋದು, ಹೊಸ ಪ್ರಾಪರ್ಟಿ ಆಗ್ಬೋದು, ಒಂದು ಗಾಡಿ ಆಗ್ಬೋದು, ಅಥವಾ ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತಿದ್ರಿ, ಅಥವಾ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತಿದ್ರಿ, ಇನ್ನೊಂದು ಮಟ್ಟಿಗೆ ತಗೊಂಡೋಗ್ಬೇಕು ಅಂತಿದ್ರಿ, ಅಥವಾ ನಿಮ್ಮ ಲೈಫ್ ಅಲ್ಲಿ ಯಾವುದೋ ಒಂದು ಮದುವೆ ಆಗ್ಬೇಕು ಅಂತಿದ್ರಿ, ಅಥವಾ ಮಕ್ಳು ಏನೋ ಆಗ್ಬೇಕು ಅಂತಿದ್ರಿ. ಸೊ ಇವೆಲ್ಲವೂ ಕೂಡ ಅದ್ಭುತವಾಗಿ ಎಲ್ಲವೂ ಕೂಡ ಕಾಲ ಕೂಡ್ ಬರುತ್ತೆ. ಬಟ್ ಏನು ಅಂತಂದ್ರೆ, ಡೋಂಟ್ ಬಿ ಗ್ರೀಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. 5ನೇ ನಂಬರ್ ಅವ್ರು ಏನ್ ಗೊತ್ತಾ, ಚಂಚಲತೆ, ಆತ್ರ ಬುದ್ಧಿ ಜಾಸ್ತಿ. ಯುವರಾಜ ಅಂದ್ರೆ ಏನು, ಯಾರೋ ಬಂದು ಏನೋ ಹೇಳ್ತಾರೆ, ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು ಬಂದ್ಬಿಡುತ್ತೆ, ತಕ್ಷಣ ಹೋಗಿ ಇನ್ವೆಸ್ಟ್ ಮಾಡೋ ಅಂತದ್ದು, ಇವೆಲ್ಲ ಮಾಡಬೇಡಿ. ಆದಷ್ಟು ರಿಸರ್ಚ್ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ದೆ ಆದ್ರೆ, ರಿಸರ್ಚ್ ಮಾಡಿ ದುಡ್ಡು ಹಾಕಿದ್ದೆ ಆದ್ರೆ ಅದ್ಭುತವಾದಂತ ಪ್ರೋಗ್ರೆಸ್ ನ ನೋಡ್ತೀರಾ. ಅದ್ರಲ್ಲೂ ಕೂಡ ಎಸ್ಪೆಷಲಿ ಗೋಲ್ಡ್ ಅದ್ಭುತವಾದಂತ ಇನ್ವೆಸ್ಟ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಥವಾ ರಿಯಲ್ ಎಸ್ಟೇಟ್ ಒಂದು ಪ್ರಾಪರ್ಟಿ ತಗೊಳ್ಳೋ ಅಂತದ್ದಾಗ್ಲಿ, ಇವೆಲ್ಲವೂ ಕೂಡ ನಿಮ್ಗೆ ತುಂಬಾನೇ ಸಕ್ಸಸ್ ಕೊಡುತ್ತೆ. ಬಟ್ ಒಂದೇನು ಅಂತಂದ್ರೆ, ಈ 5ನೇ ನಂಬರ್ ಅವ್ರು ಏನೋ ಸ್ವಲ್ಪ ಆತ್ರ ಜಾಸ್ತಿ. ಯಾರೋ ಏನೋ ಹೇಳಿದ್ರು ಪಟ್ ಅಂತ ನಿರ್ಧಾರ ತಗೊಳ್ಳೋಂಥದ್ದು ಮಾಡ್ಬೇಡಿ. ಆದಷ್ಟು ಯಾವುದೇ ಒಂದು ಡಾಕ್ಯುಮೆಂಟ್ ಸೈನ್ ಹಾಕ್ಬೇಕಾದ್ರೂ ಕೂಡ ನೀಟಾಗಿ ಅದನ್ನ ಓದಿ ನೋಡ್ಬಿಟ್ಟು, ಆ ಬ್ಲಾಕ್ ಅಂಡ್ ವೈಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ನೋಡ್ಬಿಟ್ಟೆ ನೀವು ಅದನ್ನ ಸೈನ್ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ, ತುಂಬಾ ಲೇಜಿ ಆಗಕ್ ಹೋಗ್ಬೇಡಿ. ಆದಷ್ಟು ಮೈಂಡ್ ನ ಒಂದು ಬಗ್ಸಿ, ಅಥವಾ ಮೈನ ಬಗ್ಸೋಂಥದ್ದು ಮಾಡಿ, ಜಿಮ್ಗೆ ಹೋಗೋವಂಥ ಅಭ್ಯಾಸ ಮಾಡ್ಕೊಳ್ಳಿ, ಪ್ರಾಣಾಯಾಮ ಮಾಡೋವಂಥದ್ದು ಮಾಡಿ. ಸೊ ಇವೆಲ್ಲವನ್ನು ಮಾಡಿದ್ದೆ ಆದ್ರೆ 5ನೇ ನಂಬರ್ ಅವ್ರಿಗೆ 2025ರಲ್ಲಿ ಒಳ್ಳೆ ಪ್ರೋಗ್ರೆಸ್ ನ ನೀವು ನೋಡ್ಬೋದು ಸ್ನೇಹಿತರೆ. ಮುಖ್ಯವಾಗಿ ಫಾರಿನ್ ಟ್ರಿಪ್ಸ್ ಆಗ್ಬೋದು, ಫ್ಯಾಮಿಲಿ ಜೊತೆ ಬಾಂಡಿಂಗ್ ಆಗ್ಬೋದು, ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗುವಂಥದ್ದಾಗ್ಬೋದು, ಫಾರಿನ್ ಅಲ್ಲಿ ಸೆಟ್ಲ್ ಆಗುವಂತದ್ದಾಗ್ಬೋದು, ಅಥವಾ ಎಲ್ಲಾ ರೀತಿಯಲ್ಲೂ ಪ್ರೋಗ್ರೆಸ್ ಸಿಗುತ್ತೆ. ಸೊ 2025ರಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ. ಸೊ ಯುವರಾಜ ಅಂದ್ರೆ ಯಾರು ನೋಡಿ, ಮುದ್ದು ಒಂದು ಯುವರಾಜನ ಎಂತ ಆಪೋಸಿಟ್ ಎನಿಮಿ ಕೂಡ ದ್ವೇಷ ಮಾಡಲ್ಲ. ಸೊ ಯುವರಾಜನ್ ತರಾನೇ ನೀವು ಡ್ರೆಸ್ ಮಾಡ್ಕೊಬೇಕಾಗತ್ತೆ. ಆದಷ್ಟು ಪ್ರಾಕ್ಟಿಕಲ್ ಆಗಿರಿ. ರಾಜ ಸುಮ್ನೆ ಬಾಯಿ ಮಾತಕ್ಕಲ್ಲ. ಸೊ ಯುವರಾಜನ್ ತರನೇ ಒಂದು ಡಿಸಿಪ್ಲಿನ್ ಆಗಿ ಡ್ರೆಸ್ ಮಾಡ್ಕೊಂಡು, ಆ ಯುವರಾಜನ್ ತರನೇ ಒಂದು ಒಳ್ಳೆ ಬುದ್ಧಿಗಳನ್ನ ಇಟ್ಕೊಂಡು, ಅರ್ಜುನನ್ ತರ ಬದುಕಿ ದುರ್ಯೋಧನ್ ತರ ಆಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆತ್ರ ಬುದ್ಧಿ ಬೇಡ, ಇನ್ನೊಬ್ಬರು ಮಾತು ಕೇಳೋದ್ ಬೇಡ. ಸೊ ಇಷ್ಟನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೆ ಆದ್ರೆ, ಸೊ 2025ರಲ್ಲಿ 5ನೇ ನಂಬರ್ ಅವರು ಇನ್ನೊಂದು ಮಟ್ಟದ ಸಕ್ಸಸ್ ನ ನೋಡೋದಕ್ಕೆ ಯಾರು ತಡೆಯಕ್ಕಾಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವಂದನೆಗಳು.